ಹಾಯ್ ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು DAK ಕ್ವಿಜ್ ಅಲ್ಫಾ 176 MCQ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗ್ತೀವಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಪೀಡಾಗಿ ನಾವು ಕ್ವಶನ್ಸ್ನ ಕವರ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್, 16 ಮಹಾಜನಪದಗಳ ಪಟ್ಟಿಯು ಈ ಕೆಳಗಿನ ಯಾವ ಬೌದ್ಧ ಗ್ರಂಥದಲ್ಲಿ ಕಂಡುಬರುತ್ತದೆ? ಓಕೆ, ಸೊ ಟೋಟಲ್ ಮಹಾಜನಪದಗಳು 16, ಅದರಲ್ಲಿ ಒಂದು ಬೌದ್ಧ ಗ್ರಂಥದಲ್ಲಿ ಕಂಡುಬರುತ್ತದೆ ಅಂತ. ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ಆಪ್ಷನ್ ಎ ದೀಘನಿಕಾಯ, ಸೊ ಇದು ಆನ್ಸರ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಬಿ ಅಂಗುತ್ತರ ನಿಕಾಯ, ಸೊ ಅಂಗುತ್ತರ ನಿಕಾಯ ಈಸ್ ದ ರೈಟ್ ಆನ್ಸರ್. ಸೊ ಇದು ಬೌದ್ಧ ಗ್ರಂಥ ಕಂಡುಬರುತ್ತೆ. ಓಕೆ, ನೆಕ್ಸ್ಟು ಈ ಸುತ್ತ ನಿಪಾತ ಮತ್ತು ಧಮ್ಮಪದ ಕೂಡ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2, ಕ್ರಿಸ್ತಪೂರ್ವ 6ನೇ-4ನೇ ಶತಮಾನದಲ್ಲಿ ಅತ್ಯಂತ ಶಕ್ತಿಶಾಲಿ ಮಹಾಜನಪದವು ಯಾವುದಾಗಿತ್ತು? ಓಕೆ, ಸೊ ಶಕ್ತಿಶಾಲಿ ಮಹಾಜನಪದ ಯಾವುದಾಗಿತ್ತು 6ನೇ ಮತ್ತು 4ನೇ ಶತಮಾನದಲ್ಲಿ ಅಂತಂದರೆ, ಸೊ ಆಪ್ಷನ್ ಎ ಕೋಸಲ, ಸೊ ಅಲ್ಲ. ಆಪ್ಷನ್ ಬಿ ವತ್ಸ್ಯ, ಸೊ ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಆ್ಯಂಡ್ ಆಪ್ಷನ್ ಸಿ ಅವಂತಿ, ಸೊ ಇದು ಕೂಡ ಅಲ್ಲ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ ಮಗಧ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಓಕೆ, ಸೊ ಕ್ವಶನ್ಸ್ ಈಸಿ ಇರುತ್ತೆ, ಸ್ಟಾರ್ಟಿಂಗ್ ಈಸಿ ಇರುತ್ತೆ, ಬರ್ತಾ ಬರ್ತಾ ಸ್ವಲ್ಪ ಕ್ವಶನ್ಸ್ ಟಫ್ ಅದಾವ. ಸೊ ಈಸಿ, ಮೀಡಿಯಮ್, ಹಾರ್ಡು ಈ ರೀತಿ ಕ್ವಶನ್ ಇರುತ್ತೆ ಇದು. ಸೊ ಓಕೆ, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಕ್ವಶನ್ ನಂಬರ್ 3 ನೋಡಿ. ಸೊ ಆಪ್ಷನ್ ಎ ಬಿಂದುಸಾರ, ಅಲ್ಲ. ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಇಸ್ ದ ರೈಟ್ ಆನ್ಸರ್. ಓಕೆ, ಆಮೇಲೆ ಅಶೋಕ ಅಂದರೆ ಇವನು ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂಥ ಅರಸ ಆರ್ ಕಿಂಗ್. ಸೊ ಇವನಿಗೆ ಕಳಿಂಗ ಯುದ್ಧ ರಿಲೇಟೆಡ್ ಆಗುತ್ತೆ. ಸೊ ಇವನಿಗೆ ಸಂಬಂಧಪಟ್ಟಿರೋಕ್ಕೆ ಶಾಸನಗಳು ಅವು ಜಾಸ್ತಿ ಇರುತ್ತೆ. ಸೊ ಮುಂದೆ ಬರುತ್ತೆ. ಓಕೆ, ಆ್ಯಂಡ್ ಇವರಿಬ್ಬರು ಕೂಡ ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿದವರು ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಓಕೆ, ಆಪ್ಷನ್ ಎ ಪಾಟಲಿಪುತ್ರ, ಸೊ ಇದೇನು ಆನ್ಸರು? ಎಸ್, ಇಟ್ ಈಸ್ ದ ರೈಟ್ ಆನ್ಸರ್. ತಕ್ಷಶಿಲಾ, ಉಜ್ಜಯಿನಿ, ವೈಶಾಲಿ ಆರ್ ನಾಟ್ ದ ಕ್ಯಾಪಿಟಲ್ ಸಿಟೀಸ್ ಆಫ್ ಮೌರ್ಯ ಡೈನೆಸ್ಟಿ. ಓಕೆ, ಕ್ವಶನ್ ನಂಬರ್ 5, ಅಲೆಕ್ಸಾಂಡರ್ನ ಆಕ್ರಮಣದ ಸಮಯದಲ್ಲಿ ಉತ್ತರ ಭಾರತವನ್ನು ಆಳುತ್ತಿದ್ದ ರಾಜವಂಶ ಯಾವುವು ಅಂತ. ಸೊ ಅಲೆಕ್ಸಾಂಡರ್ ಆಕ್ರಮಣ ಮಾಡುವಂಥ ಸಮಯದಲ್ಲಿ ಯಾವ ರಾಜವಂಶ ಪ್ರೆಸೆಂಟ್ ಇತ್ತು ಅಲ್ಲಿ ಅಂತಂದರೆ, ಹರಿಯಾಂಕ ಅಲ್ಲ, ಶಿಶುನಾಗ ಅಲ್ಲ, ನಂದ ಹೌದು. ಸೊ ನಂದ ಡೈನೆಸ್ಟಿ ಇದು ಅಲೆಕ್ಸಾಂಡರ್ನ ಆಕ್ರಮಣದ ಸಮಯದಲ್ಲಿ ಉತ್ತರ ಭಾರತವನ್ನು ಆಳುತ್ತಿದ್ದ ರಾಜವಂಶವಾಗಿತ್ತು. ಓಕೆ, ಮೌರ್ಯ ಅಂತಂದರೆ ಇದು ಲೇಟರ್. ಸೊ ನಂದ ಆದಮೇಲೆ ಮೌರ್ಯ ಡೈನೆಸ್ಟಿ ಬರುತ್ತೆ. ಸೊ ಇದು ಅಲೆಕ್ಸಾಂಡರ್ ಆಕ್ರಮಣದ ನಂತರ ಈ ಡೈನೆಸ್ಟಿ ಬರುತ್ತೆ. ಡೈನೆಸ್ಟಿ ಅಂತಂದರೆ ರಾಜವಂಶ, ಕಿಂಗ್ಡಮ್ ಅಂತ ಅರ್ಥ. ಓಕೆ, ಕ್ವಶನ್ ನಂಬರ್ 6th ಕ್ವಶನ್, ಮಗಧ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ? ಓಕೆ, ಸೊ ಆಪ್ಷನ್ ಎ ಶಿಶುನಾಗ, ಅಲ್ಲ. ಆಪ್ಷನ್ ಬಿ ಅಜಾತಶತ್ರು, ಅಲ್ಲ. ಆಪ್ಷನ್ ಸಿ ಮಹಾಪದ್ಮನಂದ, ಅಲ್ಲ. ಆಪ್ಷನ್ ಡಿ ಬಿಂಬಿಸಾರ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಬಿಂಬಿಸಾರ ಬೇರೆ, ಬಿಂದುಸಾರ ಬೇರೆ. ಸೊ ಕನ್ಫ್ಯೂಸು ಆಗೋಕ್ಕೆ ಹೋಗಬೇಡಿ. ಓಕೆ, ಸೊ ಕ್ವಶನ್ ನಂಬರ್ 7, ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಯಾರು? ಓಕೆ, ಸೊ ಆಪ್ಷನ್ ಎ ಪ್ಲಿನಿ, ಹೌದಾ? ಸೊ ಅಲ್ಲ, ಓದಿದವ್ರಿಗೆ ಗೊತ್ತಿರುತ್ತೆ. ಸೊ ಆಪ್ಷನ್ ಬಿ ಮೆಗಸ್ತನಿಸಾ, ಕರೆಕ್ಟ್. ಮೆಗಸ್ತನಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಇವರು ಆಗಿರುತ್ತಾರೆ. ಓಕೆ, ಅರಿಯನ್ನ ಪ್ಲೂಟಾರ್ಕ್ ಇಬ್ಬರು ಕೂಡ ಅಲ್ಲ. ನೆಕ್ಸ್ಟು ಸ್ವಲ್ಪ ಟಫ್ ಇರುತ್ತೆ ಇದು. ಸೊ ಅಂದರೆ ಕ್ವಶನ್ಸ್ ಈಸಿ, ಟಫು ಮತ್ತು ಫುಲ್ ಟಫು. ಸೊ ಈ ರೀತಿ ಕ್ವಶನ್ಸನ್ನು ಮಾಡಿರಲಾಗಿರುತ್ತೆ. ಓಕೆ, ಕ್ವಶನ್ ನಂಬರ್ 8, ಅಶೋಕನ ಧಮ್ಮನೀತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ. ಸೊ ಧಮ್ಮನೀತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಓಕೆ ನೋಡೋಣ. ಆಪ್ಷನ್ ಎ ಬೌದ್ಧ ಧರ್ಮವನ್ನು ರಾಜ್ಯ ಧರ್ಮವನ್ನಾಗಿ ಮಾಡುವುದು, ಹೌದಾ? ಇದಾಗಿತ್ತಾ?
ಸೊ ಇದು ಆಗಿರಲಿಲ್ಲ. ರೈಟ್. ಆಪ್ಷನ್ ಬಿ ವೈದಿಕ ಯಜ್ಞಗಳನ್ನು ಪ್ರೋತ್ಸಾಹಿಸುವುದು. ಹೌದಾ? ಸೊ ಬರಲ್ಲ. ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವುದು. ಎಸ್, ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಈಕ್ವಾಲಿಟಿ, ಸಾಮಾಜಿಕ ಸಾಮರಸ್ಯ, ಸೋಷಿಯಲ್ ಈಕ್ವಾಲಿಟಿ, ಇದನ್ನು ಪ್ರಮೋಟ್ ಮಾಡೋದು ಆಗಿರುತ್ತೆ. ಸಾಮ್ರಾಜ್ಯವನ್ನು ವಿಸ್ತರಿಸುವುದು ಆಗಿರಲಿಲ್ಲ. ರೈಟ್. ಓಕೆ. ಕ್ವೆಶ್ಚನ್ ನಂಬರ್ 9. ಅಶೋಕನು ತನ್ನ ಶಾಸನಗಳಲ್ಲಿ ಯಾವ ಹೆಸರಿನಿಂದ ಉಲ್ಲೇಖಿಸಲ್ಪಟ್ಟಿದ್ದಾನೆ? ಓಕೆ. ಆಪ್ಷನ್ ಎ ಚಕ್ರವರ್ತಿ ಅಂತನಾ? ಸೊ ಅಲ್ಲ. ಆಪ್ಷನ್ ಬಿ ಧರ್ಮಾಶೋಕ? ನೋ. ಆಪ್ಷನ್ ಸಿ ದೇವನಾಮ್. ಸೊ ಇದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ದೇವನಾಮ ಪ್ರಿಯ ಅಂತ ಅಂದ್ಕೊಳ್ಳಿ. ದೇವನಾಮ ಪ್ರಿಯ ದರ್ಶಿನಿ ಅಂತ ಏನೋ ಅಂದ್ಕೊಳ್ಳಿ. ಸೊ ಓಕೆ, ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ದೇವನಾಮ್ ಪ್ರಿಯ ಅಂತ. ಓಕೆ. ದೇವನಾಮ್ ಪ್ರಿಯ ಅಂತಂದರೆ ದೇವರಿಗೆ ಪ್ರಿಯನಾದವ. ಸೊ ಈ ರೀತಿ ಬರುತ್ತೆ. ಸಾಮ್ರಾಟು ಕೂಡ ಅಲ್ಲ. ಕ್ವೆಶ್ಚನ್ ನಂಬರ್ 10. ಅಶೋಕನ ವೈಯಕ್ತಿಕ ಹೆಸರನ್ನು ಉಲ್ಲೇಖಿಸುವ ಶಾಸನವು ಯಾವುದು ಅಂತ. ಸೊ ಒಂದು ಶಾಸನದಲ್ಲಿ ಅಶೋಕನ ವೈಯಕ್ತಿಕ ಹೆಸರನ್ನು ಉಲ್ಲೇಖಿಸಲಾಗಿರುತ್ತದೆ. ಸೊ ಆ ಶಾಸನ ಯಾವುದು ಅಂತಂದರೆ ನಾವು ಓದಿದರೆ ಮಾತ್ರ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಕ್ವೆಶ್ಚನ್ ಓದಿದ ತಕ್ಷಣ ಆನ್ಸರ್ ಬಂದುಬಿಡುತ್ತೆ. ಸೊ ಓಕೆ. ಸೊ ಕಲ್ಸಿ, ಇದು ಕೂಡ ಅಶೋಕನ ಶಾಸನ, ಬಟ್ ಇದರಲ್ಲಿ ಅಶೋಕನ ವೈಯಕ್ತಿಕ ಹೆಸರು ಬರೋದಿಲ್ಲ. ಬಿ ರುಮೇಂದ್ರ ಶಾಸನ, ಇದು ಕೂಡ ಅಲ್ಲ. ದೌಲಿ, ಇದು ಕೂಡ ಅಲ್ಲ. ಮಸ್ಕಿ ಈಸ್ ದ ಕರೆಕ್ಟ್ ಆನ್ಸರ್. ಮಸ್ಕಿ ಶಾಸನ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇದೇ ಶಾಸನದಲ್ಲಿ ಕೂಡ ದೇವನಾಮ್ ಪ್ರಿಯ ಅಂತ ಮೆನ್ಷನ್ ಆಗಿರೋದು ನಾವು ನೋಡ್ಬೋದು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿಗಳ ಸರಿಯಾದ ಹೊಂದಾಣಿಕೆ ಯಾವುದು ಅಂತ. ಕರೆಕ್ಟಾ? ಸೊ ಆಪ್ಷನ್ ಎ ಅಂಗ, ತಕ್ಷಶಿಲ, ಗಾಂಧಾರ, ಚಂಪ, ವಜ್ಜಿ, ವೈಶಾಲಿ, ಅಶ್ಮಕ, ಪಟಾಣಿ. ನೋಡಿ, ಇದು ಕರೆಕ್ಟಾ? ಅಲ್ಲ. ನೆಕ್ಸ್ಟ್ ಅಂಗ, ಚಂಪ ಕರೆಕ್ಟಾ? ಕರೆಕ್ಟು. ಗಾಂಧಾರ, ತಕ್ಷಶಿಲ ಕರೆಕ್ಟಾ? ಕರೆಕ್ಟು. ವಜ್ಜಿ, ವೈಶಾಲಿ ಕರೆಕ್ಟಾ? ಕರೆಕ್ಟು. ಅಶ್ಮಕ, ಪಟಾಣಿ ಕರೆಕ್ಟಾ? ಕರೆಕ್ಟು. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ರಿಮೈನಿಂಗ್ ನೋಡೋದು ಬೇಡ, ಯಾಕೆಂದರೆ ಆನ್ಸರ್ ಸಿಕ್ತು. ನೆಕ್ಸ್ಟ್ ಮೌರ್ಯ ಆಡಳಿತ ಕೇಂದ್ರಗಳು ಮತ್ತು ಅವುಗಳ ಸ್ಥಳಗಳ ಸರಿಯಾದ ಹೊಂದಾಣಿಕೆ ಯಾವುದು? ಓಕೆ. ಸೊ ತಕ್ಷಶಿಲ ಉತ್ತರ, ಹೌದಾ? ಕರೆಕ್ಟು. ತೋಸಲಿ ಪಶ್ಚಿಮನಾ? ಸೊ ಅಲ್ಲ. ಸೊ ಇದು ರಾಂಗ್ ಆಗುತ್ತೆ. ತಕ್ಷಶಿಲ ಪೂರ್ವನಾ? ಅಲ್ಲ. ತಕ್ಷಶಿಲ ಉತ್ತರನಾ? ಹೌದು. ತೋಸಲಿ ಪೂರ್ವ? ಹೌದು. ಉಜ್ಜಯಿನಿ ಪಶ್ಚಿಮ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕೆಳಗಿನ ಮಗಧ ರಾಜವಂಶಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಓಕೆ. ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಸೊ ಫಸ್ಟು ಹರಿಯಾಂಕ. ಕರೆಕ್ಟಾ? ಕರೆಕ್ಟು. ಹರಿಯಾಂಕ ಆದಮೇಲೆ ಮೌರ್ಯ ಬರಲ್ಲ. ಸೊ ನಂದ ಆದಮೇಲೆ ಮೌರ್ಯ ಬರುತ್ತೆ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ನಂದ ಸೊ ಬರಲ್ಲ, ಫಸ್ಟ್ ಹರಿಯಾಂಕ ಬರುತ್ತೆ. ಹರಿಯಾಂಕ, ನಂದ ಕರೆಕ್ಟು. ಶುಂಗ ನೋ, ಶುಂಗ ಲಾಸ್ಟಿಗೆ ಬರುತ್ತೆ, ರಾಂಗ್. ಹರಿಯಾಂಕ, ನಂದ, ಮೌರ್ಯ, ಶುಂಗ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ. ಸೊ ಇದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ. ಮೆಗಸ್ತನೀಸು ತನ್ನ ಇಂಡಿಕಾ ಪುಸ್ತಕದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬರೆದಿದ್ದಾನೆ. ಕರೆಕ್ಟಾ? ಕರೆಕ್ಟು. ಇಂಡಿಕಾ ಅಂತ ಮೆಗಸ್ತನೀಸ್ನ ಪುಸ್ತಕ, ಮತ್ತು ಅವನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬರೆದಿದ್ದಾನೆ. ಸೊ ಇದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ. ಸೊ ಇದು ಸರಿಯಾಗಿದೆ. ಓಕೆ. ನಾವು ಹುಡುಕಬೇಕಾಗಿರೋದು ರಾಂಗ್ ಆಪ್ಷನ್ ಹುಡುಕಬೇಕಾಗಿರೋದು. ಓಕೆ. ಮೌರ್ಯ ಸಾಮ್ರಾಜ್ಯವು ಕ್ರಿಸ್ತಪೂರ್ವ 321ರಲ್ಲಿ ಸ್ಥಾಪಿತವಾಯಿತು. ರೈಟು. ಅಶೋಕನಿಂದ ಸ್ಥಾಪಿಸಲ್ಪಟ್ಟಿತು. ನೋ, ಇಟ್ ಈಸ್ ಫೌಂಡೆಡ್ ಬೈ ಚಂದ್ರಗುಪ್ತ ಮೌರ್ಯ. ಸೊ ಇಟ್ ಈಸ್ ದ ರಾಂಗ್ ಆಗುತ್ತೆ. ಆ್ಯಂಡ್ ಫಾರ್ ದ ಆನ್ಸರ್ ಇಟ್ ಈಸ್ ರೈಟ್ ಆಗುತ್ತೆ. ಓಕೆ. ನೆಕ್ಸ್ಟು ಅಶೋಕನ ಸಾಮ್ರಾಜ್ಯದ ಸಂಪನ್ಮೂಲಗಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಬಳಸಿದ್ದಾನೆ. ಹೌದು, ಬಳಸಿದ. ಯಾಕೆಂದರೆ ಬೌದ್ಧ ಧರ್ಮನ ಒಪ್ಕೊಂಡ್ಮೇಲೆ ಸೊ ಮತ್ತು ಸಂಪನ್ಮೂಲಗಳನ್ನು ಬಳಸಬೇಕಾಗಿರುತ್ತೆ. ಸೊ ಬಳಸಿರ್ತಾನೆ. ಓಕೆ. ಮೌರ್ಯ ಸಾಮ್ರಾಜ್ಯದಲ್ಲಿ 5 ಪ್ರಮುಖ ರಾಜಕೀಯ ಕೇಂದ್ರಗಳಿದ್ದವು. ಸೊ ಇದ್ವು. ಬಟ್ ಆನ್ಸರ್ ನಮ್ಗೆ ಅಂತಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದ
14th ಕ್ವೆಶನ್. ಓಕೆ, ನೆಕ್ಸ್ಟ್ 15th ಕ್ವೆಶನ್. ಸೊ ನಾನು ಮೊದಲೇ ಹೇಳಿದ್ದೆ ಸ್ವಲ್ಪ ಕ್ವೆಶನ್ಸ್ ಟಫ್ ಇರ್ತವೆ, ಅಂದರೆ ಈಸಿ ಟಫ್ ಈ ಥರ ಬರ್ತವೆ ಅಂತ. ಸೊ ಇದು ಅಷ್ಟೊಂದೇನು ಟಫ್ ಇರೋಲ್ಲ ಓದಿದರೆ, ಬಟ್ ಸ್ವಲ್ಪ ಟಫ್ ಇರುತ್ತೆ. ಓಕೆ, ಪ್ರತಿಪಾದನೆ. ಸೊ ಇವು ಸ್ಟೇಟ್ಮೆಂಟ್ ಪ್ರಕಾರ ಐತೆ. ಪ್ರತಿಪಾದನೆ: ಅಶೋಕನು ಕಳಿಂಗವನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಹೌದಾ? ಕರೆಕ್ಟಾ? ಹೌದು. ಸೊ ಈ ಸ್ಟೇಟ್ಮೆಂಟ್ ನಾವು ಇದರಲ್ಲಿ ನೋಡೋಕೆ ಹೋಗಬಾರ್ದು, ಡೈರೆಕ್ಟ್ ಓದಬೇಕು. ಅಶೋಕನು ಕಳಿಂಗವನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಕಾರಣ, ಕಳಿಂಗವು ದಕ್ಷಿಣ ಭಾರತಕ್ಕೆ ಭೂ ಮತ್ತು ಸಮುದ್ರ ಮಾರ್ಗಗಳನ್ನು ನಿಯಂತ್ರಿಸಿತ್ತು. ಹೌದಾ? ಹೌದು. ಓಕೆ, ಈಗ ಆಪ್ಷನ್ಸ್ ನೋಡೋಣ. ಎ ಮತ್ತು ಆರ್ ಎರಡು ನಿಜ, ಆದರೆ ಆರ್ ಎಂಬುದು ಸರಿಯಾದ ವಿವರಣೆ ಅಲ್ಲ. ಹೌದಾ? ನೋ, ಅದು ಸರಿಯಾದ ವಿವರಣೆ ಆಗಿದೆ. ಕಳಿಂಗ ದಕ್ಷಿಣ ಭಾರತದ ಭೂ ಮತ್ತು ಸಮುದ್ರ ಮಾರ್ಗಗಳನ್ನು ನಿಯಂತ್ರಿಸುತ್ತಿತ್ತು. ಇದು ಸರಿಯಾದ ವಿವರಣೆ ಆಗಿದೆ, ಬಟ್ ಇದು ರಾಂಗ್ ಆಗುತ್ತೆ. ಎ ನಿಜ, ಆದರೆ ಆರ್ ಸುಳ್ಳು. ಅಲ್ಲ, ಎರಡು ನಿಜ ಇದ್ದಾವೆ. ಎ ಮತ್ತು ಆರ್ ಎರಡು ನಿಜ. ಎ ಎಂಬುದು ಆರ್ ಎಂಬುದು ಸರಿ. ಎ ಎಂಬುದು ಸರಿ. ಎ ಮತ್ತು ಆರ್ ಎರಡು ನಿಜ. ಆರ್ ಎಂಬುದು ಎ ಸರಿಯಾದ ವಿವರಣೆಯಾಗಿದೆ. ಹೌದು, ಕರೆಕ್ಟ್. ಹೌದಾ? ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಕೂಡ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ 16th ಕ್ವೆಶನ್. 16th ಕ್ವೆಶನ್ನ ನೋಡೋಣ. ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣವಾಗಿರಲಿಲ್ಲ? ಸೊ ಯಾವುದು ಕಾರಣ ಆಗಿರಲಿಲ್ಲ ಅಂತ. ಶುಂಗರ ಆಕ್ರಮಣ. ಹೌದಾ? ನೋ. ಸೊ ಶುಂಗರು ಯಾವಾಗ ಬರ್ತಾರ? ಶುಂಗರು ಕೊನೆಯಲ್ಲಿ ಬರ್ತಾರ. ಕರೆಕ್ಟಾ? ಇವ್ರ ಆಕ್ರಮಣ ಅಂತಂದರೆ ನೋ, ಇಟ್ ಈಸ್ ದ ನಾಟ್ ಕರೆಕ್ಟ್ ರೀಸನ್, ಬಟ್ ಪ್ರಮುಖ ಕಾರಣ ಅಲ್ಲ ಅಂತ ಇದೆ ಅಲ್ವಾ. ಸೊ ಹಂಗಾಗಿ ಆಪ್ಷನ್ ಎ ಈಸ್ ದ ಆನ್ಸರ್ ಆಗುತ್ತೆ. ನೋಡೋಣ ಮುಂದೆ ಏನೇನದಾವ ಅಂತ. ಅಶೋಕನ ನಂತರ ದುರ್ಬಲ ಆಡಳಿತಗಾರರು. ನೋ, ಇದು ಕೂಡ ರೀಸನ್ ಆಗೋದಿಲ್ಲ. ಕೇಂದ್ರಾಡಳಿತ ದುರ್ಬಲತೆ. ಸೊ ಇದು ಕೂಡ ಆಗೋದಿಲ್ಲ. ಬೃಹತ್ ಸೈನ್ಯದ ನಿರ್ವಹಣೆ ಅಧಿಕ ಹೊರೆ. ಸೊ ಇದು ಕೂಡ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 17th ಕ್ವೆಶನ್. ಬಿಂಬಿಸಾರನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಳಸಿದ ಪ್ರಮುಖ ತಂತ್ರವೇನು ಅಂತ. ಸೊ ಬಿಂಬಿಸಾರ ಅನ್ನುವಂಥವನು ಯಾವ ತಂತ್ರವನ್ನು ಯೂಸ್ ಮಾಡ್ತಾನೆ? ಪ್ರಮುಖ ತಂತ್ರ ಯಾವುದು ಅಂತ. ಓಕೆ, ಸೊ ಇದು 17th ಕ್ವೆಶನ್ನು. ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕಾದ್ರೆ ಏನು ಇವನು ಪ್ರಮುಖ ತಂತ್ರ ಏನು ಮಾಡಿರ್ತಾನೋ ಅಂತ ಕೇಳಿದ್ದಾರೆ. ಸೊ ಮಿಲಿಟರಿ ಆಕ್ರಮಣಗಳು. ಹೌದಾ? ಕರೆಕ್ಟಾ? ಸೊ ಅಲ್ಲ, ಕೇವಲ ಮಿಲಿಟರಿ ಅಲ್ಲ. ವ್ಯಾಪಾರ ಮಾರ್ಗಗಳ ನಿಯಂತ್ರಣ ಅಲ್ಲ. ಧಾರ್ಮಿಕ ಪ್ರಚಾರ ಅಲ್ಲ. ಬಿಂಬಿಸಾರನು ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಳಸಿದ ಪ್ರಮುಖ ತಂತ್ರವೇನು ಅಂತಂದರೆ ಅದು ವೈವಾಹಿಕ ಮೈತ್ರಿಗಳು, ಅಂದರೆ ಮದುವೆ ಮಾಡ್ಕೊಳ್ಳೋದು, ಅವರ ಸಂಬಂಧಗಳನ್ನು ಏರ್ಪಡಿಸೋದು, ಮದುವೆ ಸಂಬಂಧಗಳನ್ನು ಏರ್ಪಡಿಸೋದ್ರ ಮೂಲಕ ಬಿಂಬಿಸಾರನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅಂತ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 18. ಕೆಳಗಿನವುಗಳಲ್ಲಿ ಮಗಧದ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ. ಸೊ ಮಗಧ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ನೋಡೋಣ. ಸೊ ಕ್ವೆಶನ್ ನಂಬರ್ 18 ಇದೆ. ಸೊ ನೋಡೋಣ. ಫಲವತ್ತಾದ ಕೃಷಿ ಪ್ರದೇಶ. ಹೌದಾ? ಹೌದು, ಫಲವತ್ತಾದ ಕೃಷಿ ಪ್ರದೇಶ ಕೂಡ ಇರಬೇಕಾಗುತ್ತೆ. ಗಣಿಗಳ ಸಾಮೀಪ್ಯ. ಹೌದಾ? ಗಣಿಗಳ ಸಮೀಪ್ಯ. ಹೌದಾ? ಸೊ ಹೌದು. ಗಂಗಾ ನದಿಯ ಮೂಲಕ ಸಂವಹನ. ಹೌದಾ? ಮಾಡ್ತಾಯಿದ್ರಾ? ಹೌದು, ಮಾಡ್ತಾಯಿದ್ರು. ಸಮುದ್ರ ವ್ಯಾಪಾರದ ಪ್ರಾಬಲ್ಯ ಅಂತ. ಹೌದಾ? ಸೊ ಇದು ಅಷ್ಟೊಂದು ಬರೋದಿಲ್ಲ. ಸೊ ಇವಾಗ ನೋಡಿ, 3 ಕರೆಕ್ಟು, ಉಳಿದಿದ್ದು ಒಂದು ಲಾಸ್ಟು ಹೋಯ್ತು. ಸೊ ಹಾಗಾಗಿ ಆಪ್ಷನ್ ಎ ನೋಡಿ, 1, 2 ಮತ್ತು 3. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಅಶೋಕನ ಧಮ್ಮನೀತಿಯು ಬೌದ್ಧ ಧರ್ಮದಿಂದ ಹೇಗೆ ಭಿನ್ನವಾಗಿತ್ತು? ಸೊ ಇದು ಧಮ್ಮನೀತಿಯು ಬೌದ್ಧ ಧರ್ಮದಿಂದ ಭಿನ್ನವಾಗಿತ್ತು. ಸೊ ಇಲ್ಲೇ ನಮ್ಗೆ ಗೊತ್ತಾಗ್ತಿದೆ. ಸೊ ಇದು ಹೇಗೆ ಭಿನ್ನವಾಗಿತ್ತು ಅಂತ ಇವರು ಕೇಳ್ತಾ ಇರೋದು. ಓಕೆ, ಧಮ್ಮವು ಸಂಪೂರ್ಣವಾಗಿ ಬೌದ್ಧ ತತ್ವಗಳನ್ನು ಆಧರಿಸಿತ್ತು.
ಹೌದಾ? ಹೌದಾ ಹೇಳಿ. ಇಲ್ಲ. ಸೊ ಎಲ್ಲ ಅವರ್ಸ್ ಇರಲಿಲ್ಲ. ಓಕೆ ಸರ್, ಅದರ್ಸ್ ಇರಲಿಲ್ಲ. ಓಕೆ ನೆಕ್ಸ್ಟ್, ಧಮ್ಮವು ಎಲ್ಲ ಧರ್ಮಗಳ ಸಹಿಷ್ಣುತೆಯನ್ನು ಒತ್ತಿ ಹೇಳಿತು, ಬೌದ್ಧ ಧರ್ಮದ ಪ್ರಾಬಲ್ಯವಲ್ಲ ಅಂತ. ಹೌದಾ? ಕರೆಕ್ಟ್. ಹೌದು. ಓಕೆ, ಇವೆರಡು ನೋಡೋಕ್ಕೆ ಹೋಗೋದೇ ಬೇಡ, ಯಾಕೆಂದರೆ ನಮ್ಗೆ ಕರೆಕ್ಟ್ ಆನ್ಸರ್ ಸಿಕ್ತು. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಸೊ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಕಳಿಂಗ ಯುದ್ಧ, ಇದು ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನು ಮಾಡ್ತಾನೆ. ಓಕೆ. ಅಲೆಕ್ಸಾಂಡರ್ ಆಕ್ರಮಣ, ಇದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯ ಬಿಫೋರ್, ಮುಂಚಿತವಾಗಿ ಆಗಿರುವಂಥದ್ದು. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಇದು ಇದನ್ನು ಹಾಗೆ ಕಳಿಂಗ ಯುದ್ಧಕ್ಕಿಂತ ಮುಂಚೆ ಇದು ಬಿಂಬಿಸಾರನ ಆಳ್ವಿಕೆ. ಓಕೆ ನೋಡೋಣ ಇಲ್ಲಿ. ಫಸ್ಟ್ನೇದು ಬಿಂಬಿಸಾರನ ಆಳ್ವಿಕೆ, ಇದು 1 ಆಗುತ್ತೆ. ಹೌದಾ? ಅದಾದಮೇಲೆ ಯಾವುದು ಬರುತ್ತೆ ನೋಡಿ. ಅದಾದಮೇಲೆ ಅಲೆಕ್ಸಾಂಡರ್ ಆಕ್ರಮಣ ಮಾಡ್ತಾನೆ. ಕರೆಕ್ಟಾ? ಸೊ ಅಲೆಕ್ಸಾಂಡರ್ ಆಕ್ರಮಣ ಆಗುತ್ತೆ. ಆಕ್ರಮಣದಲ್ಲಿ ನಂದ ಡೈನೆಸ್ಟಿ ಹೋಗುತ್ತೆ ಐ ಥಿಂಕ್. ಸೊ ನಂತರ ಆದಮೇಲೆ ಮೌರ್ಯ ಸಾಮ್ರಾಜ್ಯ ಬರುತ್ತೆ. ಕರೆಕ್ಟಾ? ಮೌರ್ಯ ಸಾಮ್ರಾಜ್ಯದಾದ ನಂತರ ಕಳಿಂಗ ಯುದ್ಧ ಆಗುತ್ತೆ. ಸೊ ಆಪ್ಷನ್ ನೋಡ್ತಾ ಹೋಗಿ. ಈಗ ಆಪ್ಷನ್ ಎ ಎರಡು ಮೊದಲು, ನೋ ಇದಾಗಲ್ಲ. ಆಪ್ಷನ್ ಬಿ ಆಗುತ್ತಾ? 4 ಬಿಂಬಿಸಾರನ ಆಳ್ವಿಕೆ, 2 ಅಲೆಕ್ಸಾಂಡರ್ ಆಕ್ರಮಣ, 3 ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ. ಹೌದು, ಬಿ ಈಸ್ ದ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್. ಎಷ್ಟನೇ ಕ್ವಶನ್ ಇದು? 20th. ನೆಕ್ಸ್ಟ್ ಕ್ವಶನ್ನು, ಮೆಗಸ್ತನೀಸ್ನ ಇಂಡಿಕಾ ಗ್ರಂಥವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಯಾವ ಮಾಹಿತಿಯನ್ನು ಒದಗಿಸುತ್ತದೆ? ಹೌದಾ? ಸೊ ಇಂಡಿಕಾ ಅನ್ನುವುದು ಮೆಗಸ್ತನೀಸ್ನ ಗ್ರಂಥ ಇದು. ಸೊ ಇದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಯಾವ ಮಾಹಿತಿ ಒದಗಿಸುತ್ತದೆ ಅಂತ ಕ್ವಶನ್ ಇರೋದು. ಸೊ ನೋಡೋಣ. ಆಪ್ಷನ್ ಎ ಅಶೋಕನ ಧಮ್ಮ ನೀತಿಯ ವಿವರಗಳು ಅಂತ. ಹೌದಾ? ಅಲ್ಲ. ಕಳಿಂಗ ಯುದ್ಧ ವಿವರಗಳು. ಹೌದಾ? ಅಲ್ಲ. ಆಪ್ಷನ್ ಸಿ ಮೌರ್ಯೋತ್ತರ ರಾಜವಂಶಗಳ ಮಾಹಿತಿ. ಹೌದಾ? ಅಲ್ಲ. ಸಾಮ್ರಾಜ್ಯದ ಆಡಳಿತ ಮತ್ತು ಸಮಾಜದ ಬಗ್ಗೆ ಮಾಹಿತಿ. ಹೌದು, ಇಟ್ ಈಸ್ ದ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ 22nd ಕ್ವಶನ್ ನಂಬರ್. ಪ್ರತಿಪಾದನೆ ಎ ಅಶೋಕನ ಶಾಸನಗಳು ಸಾಮಾಜಿಕ ಸಾಮರಸ್ಯವು ಧಾರ್ಮಿಕ ಭಕ್ತಿಗಿಂತ ಮುಖ್ಯವೆಂದು ಸೂಚಿಸುತ್ತವೆ. ಹೌದಾ? ಅದಕ್ಕೆ ಕಾರಣ ಅಶೋಕನು ಧರ್ಮದ ಪ್ರಚಾರಕ್ಕಿಂತ ಸಮಾನತೆಯ ಕಲ್ಪನೆಗಳನ್ನು ಹರಡಿದನು. ಹೌದಾ? ಹೌದು, ಇದು ರೀಸನ್ನು, ಅದು ಸ್ಟೇಟ್ಮೆಂಟು. ಓಕೆ ಸೊ ಇವಾಗ ನೋಡೋಣ. ಎ ಮತ್ತು ಆರ್ ಎರಡು ನಿಜ. ಹೌದು, ಆರ್ ಎಂಬುದು ಎಯ ಸರಿಯಾದ ವಿವರಣೆಯಾಗಿದೆ. ಹೌದಾ? ಹೌದು. ಓಕೆ ಕರೆಕ್ಟು. ಆಯಿತು. ಇವು ಫಸ್ಟ್ನೇದು ಆನ್ಸರ್ ಸಿಕ್ಕ ಮೇಲೆ 3ನೇದ್ದು ನೋಡೋದು ಬೇಡ. ಓಕೆ ನೆಕ್ಸ್ಟು 23rd. ಪ್ರತಿಪಾದನೆ ಎ ಅನೇಕ ಗ್ರೀಕ್, ಕುಶಾನ ಮತ್ತು ಶಕ ಅರಸರು ಹಿಂದೂ ಧರ್ಮಕ್ಕಿಂತ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಹೌದಾ? ಬೌದ್ಧ ಧರ್ಮವನ್ನು ಇವರು ಸ್ವೀಕರಿಸ್ತಾರಂತೆ. ಕಾರಣ ಅಂದರೆ ಜಾತಿ ಆಧಾರಿತ ಹಿಂದೂ ಧರ್ಮವು ಅವರನ್ನು ಆಕರ್ಷಿಸಲಿಲ್ಲ, ಅಂದರೆ ಅವರು ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿಲ್ಲ ಅವ್ರಿಗೆ. ಹೌದಾ? ಹೌದು. ನೋಡೋಣ. ಎ ಮತ್ತು ಆರ್ ಎರಡು ನಿಜ. ಎಸ್, ಬೋತ್ ಆರ್ ಟ್ರೂ. ಆದರೆ ಆರ್ ಎಂಬುದು ಎ ಸರಿಯಾದ ವಿವರಣೆ ಅಲ್ಲ. ನೋ, ಅದು ವಿವರಣೆ ಆಗುತ್ತೆ. ಎ ಮತ್ತು ಆರ್ ಎರಡು ನಿಜ. ಆರ್ ಎಂಬುದು ಎಯ ಸರಿಯಾದ ವಿವರಣೆಯಾಗಿದೆ. ಹೌದಾ? ಹೌದು, ಸರಿಯಾದ ವಿವರಣೆ ಅದು. ಓಕೆ ನೆಕ್ಸ್ಟ್. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಹೂಣರ ಆಕ್ರಮಣದಿಂದ ರೋಮನ್ ಸಾಮ್ರಾಜ್ಯವು ಅಂತ್ಯಗೊಂಡಾಗ, ಸೊ ಭಾರತೀಯ ವ್ಯಾಪಾರಿಗಳು ಹೆಚ್ಚು ಅವಲಂಬಿಸಿದ ವ್ಯಾಪಾರ ಮಾರ್ಗ ಯಾವುದು? ಓಕೆನಾ? ಕ್ವಶನ್ ಈ ಥರ ಐತೆ. ಸೊ ಆಪ್ಷನ್ ಎ ಆಫ್ರಿಕನ್ ವ್ಯಾಪಾರ. ನೋ, ಆಫ್ರಿಕಾ ಎಲ್ಲಿ ಇದೆಯಲ್ಲಿ? ಪಶ್ಚಿಮ ಯುರೋಪಿಯನ್ ವ್ಯಾಪಾರ. ಹೌದಾ? ನೋ, ಯುರೋಪು ಅದನ್ನು ದೂರ ಆಯಿತು. ಆಗ್ನೇಯ ಏಷ್ಯಾದ ವ್ಯಾಪಾರ. ಸೊ ಇದು ಹೌದು. ಇದು ಹೌದು. 4th
ಇದು ಅಲ್ಲ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ 24th ಕ್ವಶನ್, ಆಗ್ನೇಯ ಏಷ್ಯಾದ ವ್ಯಾಪಾರ. ಓಕೆ, ನೆಕ್ಸ್ಟು 25th ಕ್ವಶನ್. ಓಕೆ, ಅಶೋಕನು ಕಳಿಂಗವನ್ನು ವಶಪಡಿಸಿಕೊಂಡ ನಂತರ ಯುದ್ಧದ ನೀತಿಯನ್ನು ತ್ಯಜಿಸಿದನು. ಇದು ಯಾವುದನ್ನು ಸೂಚಿಸುತ್ತದೆ? ಹೌದು, ಇಟ್ ಈಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ ಫಾರ್ ದ ಅಶೋಕ ಅಂತ ನಮಗೆಲ್ಲರಿಗೂ ಗೊತ್ತು. ಸೊ ಓಕೆ, ಆಪ್ಷನ್ಸ್ ನೋಡೋಣ. ಅಶೋಕನು ಸೈನ್ಯವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಹೌದಾ? ನೋ, ಇಟ್ ಈಸ್ ನಾಟ್ ದ ವ್ಯಾಲಿಡ್ ರೀಸನ್. ಕಳಿಂಗ ಯುದ್ಧದ ಹಿಂಸೆಯು ಅಶೋಕನನ್ನು ಬೌದ್ಧ ಧರ್ಮದ ಕಡೆಗೆ ತಿರುಗಿಸಿತು. ಹೌದಾ? 100% ಹೌದು. ಯಾಕೆಂದರೆ ಅವನ ಮನ ಪರಿವರ್ತನೆ ಆಗುತ್ತೆ. ಅಲ್ಲಿರುವಂತಹ ಸೈನಿಕರನ್ನ ನೋಡಿ ಅವನಲ್ಲಿ ಕರುಣೆ ಹುಟ್ಟುತ್ತೆ. ಕೈಕಾಲು ಮುರ್ಕೊಂಡು ಬಿದ್ದಿರ್ತಾರೆ, ಲಕ್ಷಾಂತರ ಸೈನಿಕರು ಸತ್ತಿರ್ತಾರೆ, ರಕ್ತ ಹರಿದಿರ್ತದೆ. ಸೊ ಇದೆಲ್ಲ ನೋಡಿ ಯಾಕೆ ಬೇಕು ನಮ್ಗೆ ಯುದ್ಧ? ಸಾವು ನೋವು, ಯುದ್ಧ ಅಂದರೆ ಬರೀ ನೋವು, ಹಿಂಸೆ, ಫ್ಯಾಮಿಲಿಗಳು ದೂರ ಆಗ್ತವ. ಸೊ ಇದು ಬೇಡ ಅಂತ ಅವನು ಯುದ್ಧವನ್ನು ತ್ಯಜಿಸ್ತಾನ. ಸೊ ಅವನು ಶಾಂತಿಯನ್ನು ಒಪ್ಕೊಳ್ತಾನೆ ಮತ್ತು ಬೌದ್ಧ ಧರ್ಮದ ಕಡೆಗೆ ಆಕರ್ಷಣೆ ಆಗ್ತಾನ ಅಥವಾ ಆ ಕಡೆ ತಿರುಗ್ತಾನ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 26th ಕ್ವಶನ್. ಓಕೆ, ಮೌರ್ಯ ಸಾಮ್ರಾಜ್ಯದ ಆಡಳಿತ ರಚನೆ ಮತ್ತು ಹಂತಗಳ ಸರಿಯಾದ ಹೊಂದಾಣಿಕೆ ಯಾವುದು? ಓಕೆ, ಮೌರ್ಯ ಸಾಮ್ರಾಜ್ಯದ ಆಡಳಿತ, ಓಕೆ, ಆಡಳಿತ ರಚನೆ, ಓಕೆ, ಮತ್ತು ಹಂತಗಳ ಸರಿಯಾದ ಹೊಂದಾಣಿಕೆ. ಅವರ ಆಡಳಿತ ಮತ್ತು ಹಂತಗಳು ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸ್ಟೇಟ್ ಗೋರ್ಮೆಂಟಲ್ಲಿ ಯಾವ ರೀತಿ ಪಂಚಾಯತಿ, ತಾಲೂಕು, ಡಿಸ್ಟಿಕ್ ಈ ರೀತಿ ಇರುತ್ತೆ. ಸೊ ಈ ಟೈಪ್ ಇದರಲ್ಲಿ ಯಾವುದೇ ರೀತಿ ಅಂತ ನೋಡೋಣ. ಓಕೆ, ಕೇಂದ್ರ ಕುಮಾರರು, ಪ್ರಾಂತೀಯ ಮಹಾಮಾತ್ರರು, ಸ್ಥಳೀಯರು, ಗ್ರಾಮೀಣ ಆಡಳಿತ, ನಗರಾಡಳಿತ, ನಗರ ಮಹಾಮಾತ್ರರು. ಹೌದಾ? ಸೊ ಇದು ಆಗಲ್ಲ. ಆಪ್ಷನ್ ಬಿ, ಕೇಂದ್ರ ಮಹಾಮಾತ್ರರು ಇರ್ತಾರೆ, ಪ್ರಾಂತೀಯ ಗ್ರಾಮೀಣ ಆಡಳಿತ ಇರುತ್ತೆ, ಸ್ಥಳೀಯ ಕುಮಾರರು, ನಗರ ಆಡಳಿತ, ನಗರ ಮಹಾಮಾತ್ರರು. ಹೌದಾ? ಸೊ ಇದು ಕೂಡ ಅಲ್ಲ. ಕೇಂದ್ರ ಗ್ರಾಮೀಣ ಆಡಳಿತ, ಪ್ರಾಂತೀಯ ಕುಮಾರರು, ಸ್ಥಳೀಯ ಮಹಾಮಾತ್ರರು, ನಗರಾಡಳಿತ, ನಗರ ಮಹಾಮಾತ್ರ. ಸೊ ಇದು ಕೂಡ ಅಲ್ಲ. ಇದು ಕೂಡ ಅಲ್ಲ ಅಂದರೆ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇದೇನೈತೆ? ಕೇಂದ್ರ ಮಹಾಮಾತ್ರರು, ಪ್ರಾಂತೀಯ ಕುಮಾರರು, ಸ್ಥಳೀಯ ಗ್ರಾಮೀಣ ಆಡಳಿತ, ಕರೆಕ್ಟ್, ನಗರಾಡಳಿತ, ನಗರ ಮಹಾಮಾತ್ರರು. ಸೊ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ 26th ಕ್ವಶನ್. ಓಕೆ, ನೆಕ್ಸ್ಟ್ 27th ಕ್ವಶನ್. ಸಮಕಾಲೀನ ಗ್ರೀಕ್ ಮೂಲಗಳು ಮತ್ತು ಮೌರ್ಯ ಶಾಸನಗಳು ಸೈನ್ಯ ಮತ್ತು ಆಡಳಿತದ ಬಗ್ಗೆ ವಿಭಿನ್ನ ಮಾಹಿತಿ ನೀಡುತ್ತವೆ. ಇದಕ್ಕೆ ಕಾರಣವೇನು? ಹೌದಾ? ಸೊ ಸಮಕಾಲೀನ ಗ್ರೀಕ್ ಮೂಲಗಳು ಮತ್ತು ಮೌರ್ಯ ಶಾಸನಗಳು ಸೈನ್ಯ ಮತ್ತು ಆಡಳಿತದ ಬಗ್ಗೆ ವಿಭಿನ್ನ ಮಾಹಿತಿ ನೀಡುತ್ತವೆ. ಸೊ ಇದಕ್ಕೆ ಕಾರಣ ಏನು ಅಂತ ಕ್ವಶನ್ ಇರೋದು. ಸೊ ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಗ್ರೀಕ್ ಮೂಲಗಳು ಅತಿಶಯೋಕ್ತಿಯುಳ್ಳವು. ಹೌದಾ? ಸೊ ಅಲ್ಲ. ಎರಡು ಮೂಲಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುತ್ತವೆ. ಹೌದಾ? ಹೌದು. ಸೊ ದೇ ಆರ್ ಡಿಫ್ರೆಂಟ್ ವೇ ಆಫ್ ಸೀಯಿಂಗ್, ಮೀನ್ಸ್ ವಿಭಿನ್ನ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುತ್ತವೆ ಅವು. ಓಕೆ, ಸೊ ಇವೆರಡು ಅಲ್ಲ. ನೆಕ್ಸ್ಟ್, ಅಶೋಕನ ಸಾಮ್ರಾಜ್ಯವು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಮತ್ತು ಪೂರ್ವದಲ್ಲಿ ಬಾಂಗ್ಲಾದೇಶದವರೆಗೆ ವಿಸ್ತರಿಸಿತ್ತು. ಹೌದಾ? ಹೌದು. ಮೌರ್ಯ ಡೈನೆಸ್ಟಿ ಈಸ್ ದ ಬಿಗ್ಗೆಸ್ಟ್ ಡೈನೆಸ್ಟಿ ಇನ್ ಇಂಡಿಯಾ, ನಾರ್ತ್ ಇಂಡಿಯಾ. ಇದು ಆಡಳಿತ ದೃಷ್ಟಿಯಿಂದ ಏನನ್ನು ಸೂಚಿಸುತ್ತದೆ? ಓಕೆ, ಆಪ್ಷನ್ ಎ, ಸಾಮ್ರಾಜ್ಯವು ಸಮರ್ಥ ಸಂವಹನ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು. ಕರೆಕ್ಟಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಕೇಂದ್ರೀಕೃತ ಆಡಳಿತವು ಅತ್ಯಂತ ಪರಿಣಾಮಕಾರಿಯಾಗಿತ್ತು. ಹೌದಾ? ನೋ. ಸೊ ಇದು ಅದಕ್ಕೆ ಆನ್ಸರ್ ಸೂಟೇಬಲ್ ಆಗಲ್ಲ. ಸೊ ಇವೆರಡು ಕೂಡ ಏನಾಗೋದಿಲ್ಲ. ಓಕೆ, ನೆಕ್ಸ್ಟ್ 29th ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬುದ್ಧನ ಕಾಲದಲ್ಲಿ 16 ಮಹಾಜನಪದಗಳು ಅಸ್ತಿತ್ವದಲ್ಲಿದ್ದವು. ಹೌದಾ? ಹೌದು. ಎಲ್ಲ ಮಹಾಜನಪದಗಳು ರಾಜತಾಂತ್ರಿಕ ವ್ಯವಸ್ಥೆಗಳಾಗಿದ್ದವಾ? ಹೌದಾ? ಅಲ್ಲ ಅನಿಸುತ್ತೆ. ಮಗಧದ ಉದಯವು ಮೌರ್ಯ ಸಾಮ್ರಾಜ್ಯದ ಹೊರಹೊಮ್ಮುವಿಕೆಯಲ್ಲಿ ಕೊನೆಗೊಂಡಿತು. ಹೌದಾ? ನೋಡೋಣ.
ಬಿಂಬಿಸಾರ ಮತ್ತು ಅಜಾತಶತ್ರು ಮಹತ್ವಾಕಾಂಕ್ಷಿಯಾಗಿರಲಿಲ್ಲ. ಹೌದಾ? ನೋ, ಇವರು ಮಹತ್ವಾಕಾಂಕ್ಷಿಯಾಗಿರ್ತಾರೆ ಅಜಾತಶತ್ರು. ಓಕೆ, ಈಗ ಆಪ್ಷನ್ಸ್ ನೋಡೋಣ. 29 ಸಿ ನೋಡಿ. ಆಪ್ಷನ್ 1, 2 ಮತ್ತು 3. ಹೌದಾ? ಸೊ 2 ಬರಲ್ಲ. ಸೊ ಅದಕ್ಕೆ ಇದು ಆನ್ಸರ್ ಆಗೋದಿಲ್ಲ. 2 ಏನೈತಿ ಅಲ್ಲಿ, ಎಲ್ಲ ಜನಪದಗಳು ರಾಜತಂತ್ರಿಗೆ ವ್ಯವಸ್ಥೆಗಳಾಗಿದ್ದವು. ಸೊ ಅದು ಬರಲ್ಲ. 2 ಇರೋವೆಲ್ಲ ಡಿಲೀಟ್ ಮಾಡಿಬಿಡಿ. ಸೊ ದೆನ್ ಸಿ ಈಸ್ ದ ಕರೆಕ್ಟ್. ಓಕೆ, ನೆಕ್ಸ್ಟ್. ಬುದ್ಧ ಮತ್ತು ಮಹಾವೀರ ಇಬ್ಬರು ಮಗಧ ಪ್ರದೇಶದಲ್ಲಿ ಪ್ರಮುಖವಾಗಿ ಬೋಧಿಸಿದರು. ಇದು ಆ ಪ್ರದೇಶದ ಬಗ್ಗೆ ಏನನ್ನು ಸೂಚಿಸುತ್ತದೆ? ಸೊ ಇವರು ಮಗಧ ಪ್ರದೇಶದಲ್ಲಿ ಬೋಧಿಸ್ತಾರೆ. ಸೊ ಅಲ್ಲಿ ಏನು ಸೂಚಿಸ್ತದೆ ಅಂತಂದರೆ, ಓಕೆ, ಆಪ್ಷನ್ಸ್ ನೋಡೋಣ. ಇದು ಧಾರ್ಮಿಕ ಸಹಿಷ್ಣುತೆ ಕೇಂದ್ರವಾಗಿತ್ತು. ಹೌದಾ? ನೋ. ಆಪ್ಷನ್ ಬಿ, ಇದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಹೌದಾ? ಡೆಫಿನೆಟ್ಲಿ ಹೌದು. ಸೊ ಇದು ಕರೆಕ್ಟ್ ಆನ್ಸರ್. ಓಕೆ, ಇವೆರಡು ಹೋಗಲಿ. 31. ಮಗಧದ ರಾಜಧಾನಿಯು ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಸ್ಥಳಾಂತರಗೊಂಡಿತು. ಈ ಸ್ಥಳಾಂತರದ ಹಿಂದಿನ ಯುದ್ಧತಂತ್ರದ ತರ್ಕವೇನು ಅಂತ. ಹೌದಾ? ಸೊ 31st ಕ್ವೆಶ್ಚನ್ ಇದು. ಸೊ ಆಪ್ಷನ್ ಎ ನೋಡೋಣ. ಪಾಟಲಿಪುತ್ರವು ಗಂಗಾ ನದಿಯ ಸಂವಹನ ಮಾರ್ಗಗಳನ್ನು ನಿಯಂತ್ರಿಸುತ್ತಿತ್ತು. ಹೌದಾ? ಹೌದು. ಪಾಟಲಿಪುತ್ರವು ಸುರಕ್ಷಿತವಾದ ಬೆಟ್ಟದ ಪ್ರದೇಶದಲ್ಲಿದೆ. ಹೌದಾ? ನೋ. ರಾಜಗೃಹವು ಪ್ರವಾಹಕ್ಕೆ ಒಳಗಾಗುತ್ತಿತ್ತು. ಹೌದಾ? ನೋ. ಪಾಟಲಿಪುತ್ರವು ಕಬ್ಬಿಣದ ಗಣಿಗಳಿಗೆ ಹತ್ತಿರವಾಗಿದೆ. ನೋ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಹರಿಯಂಕ, ಶಿಶುನಾಗ ಮತ್ತು ನಂದ ರಾಜವಂಶಗಳ ಆಳ್ವಿಕೆಯಲ್ಲಿ ಮಗಧದ ಸಾಮ್ರಾಜ್ಯ ವಿಸ್ತರಣೆಯ ಮಾದರಿಯು ಹೇಗಿತ್ತು ಅನ್ನುವಂಥದ್ದು. ಓಕೆ, ಸೊ ನೋಡೋಣ. ಕ್ರಮೇಣ ವಿಸ್ತರಣೆ ಮತ್ತು ಸಾಮ್ರಾಜ್ಯದ ಏಕೀಕರಣ ಆಗಿತ್ತು. ಹೌದಾ? ಹೌದು. ಹಠಾತ್ ಆಕ್ರಮಣಗಳ ಮತ್ತು ತ್ವರಿತ ಪತನ. ನೋ. ಸಮುದ್ರಾಂತರ ವಿಸ್ತರಣೆಯ ಮೇಲೆ ಕೇಂದ್ರೀಕರಿಸುವುದು. ನೋ. ವಿಸ್ತರಣೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು. ಹೌದಾ? ನೋ. ಸೊ ಆನ್ಸರ್ ಈಸ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು 33 ಕ್ವೆಶ್ಚನ್. ಕ್ವೆಶ್ಚನ್. ಅಶೋಕನ ಶಾಸನಗಳಲ್ಲಿ ಉಲ್ಲೇಖಿಸಲಾದ ಧಮ್ಮ ಪದವು ಬೌದ್ಧ ಧರ್ಮವನ್ನು ಸೂಚಿಸುವುದಿಲ್ಲ ಎಂಬುದು ಯಾವುದರಿಂದ ಸ್ಪಷ್ಟವಾಗುತ್ತದೆ? ಓಕೆ, ಯಾವುದರಿಂದ ಸ್ಪಷ್ಟ ಆಗುತ್ತೆ ಅದು ಅಂತಂದರೆ, ಇವಾಗ ನೋಡೋಣ. ಅಶೋಕನ ಶಾಸನಗಳ ಬೌದ್ಧ ತ್ರಿಪಿಟಕಗಳನ್ನು ಉಲ್ಲೇಖಿಸುತ್ತವೆ. ನೋ. ಅಶೋಕನ ಶಾಸನಗಳು ಬುದ್ಧನನ್ನು ಮಾತ್ರ ಉಲ್ಲೇಖಿಸುತ್ತವೆ. ಹೌದಾ? ನೋ. ಅಶೋಕನ ಶಾಸನಗಳು ಎಲ್ಲ ಧರ್ಮಗಳ ಸಹಿಷ್ಣುತೆಯನ್ನು ಒತ್ತಿ ಹೇಳುತ್ತವೆ. ಹೌದಾ? ಎಕ್ಸಾಕ್ಟ್ಲಿ ಹೌದು. ಓಕೆ, ಅಶೋಕನ ಶಾಸನಗಳು ಯಜ್ಞಗಳನ್ನು ನಿಷೇಧಿಸುತ್ತವೆ. ನೋ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ 33 ಕ್ವೆಶ್ಚನ್ ನಂಬರ್. ಓಕೆ, ನೆಕ್ಸ್ಟ್ 34th. ಮೆಗಸ್ತನೀಸ್ ಮತ್ತು ಕೌಟಿಲ್ಯ ಇಬ್ಬರು ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ಬರೆದಿದ್ದಾರೆ. ಅವರ ವಿವರಣೆಗಳ ನಡುವಿನ ಪ್ರಮುಖ ವ್ಯತ್ಯಾಸವೇನು ಅಂತ. ಓಕೆ, ಸೊ ಇವರಿಬ್ಬರ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತ ನೋಡೋಣ. ಸೊ 34th ಕ್ವೆಶ್ಚನ್ ಇದು. ಸೊ 34th ಕ್ವೆಶ್ಚನ್ನು. ಓಕೆ, ಆಪ್ಷನ್ಸ್ ನೋಡೋಣ. ಮೆಗಸ್ತನೀಸ್ ಗ್ರೀಕ್ ದೃಷ್ಟಿಕೋನವನ್ನು ನೀಡುತ್ತಾರೆ. ಹೌದಾ? ಹೌದು, ಯಾಕಂದರೆ ಇವನು ಗ್ರೀಕ್ನವ. ಸೊ ಹಂಗಾಗಿ. ಕೌಟಿಲ್ಯ ಆಂತರಿಕ ರಾಜಕೀಯ ತತ್ವಗಳನ್ನು ನೀಡುತ್ತಾರೆ. ಎಸ್, ಈಸ್ ಫೇಮಸ್ ಫಾರ್ ಪೊಲಿಟಿಕಲ್ ತತ್ವಗಳು. ಆಪ್ಷನ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್. ಓಕೆ, ಅದು ಕರೆಕ್ಟ್ ಆದರೆ ಈ 3 ನೋಡೋದು ಬೇಡ, ಯಾಕಂದರೆ ಆಪ್ಷನ್ 4 ಅದಾವೆ, ಕನ್ಫ್ಯೂಸ್ ಆಗಿ ಮಾಡ್ಕೊಳ್ಳೋದು ಅಂತ ಅಷ್ಟೇ. ಓಕೆ, ನಾವು ಸ್ಪೀಡಾಗಿ ಮಾಡಬೇಕಲ್ವಾ. ಸೊ ಅದಕ್ಕೆ ನಾನು ಪ್ರತಿಯೊಂದು ಆಪ್ಷನ್ನು ಓದೋಕ್ಕೆ ಹೋಗುತ್ತಿಲ್ಲ, ಯಾಕಂದರೆ ಟೈಮ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು. ಮೌರ್ಯ ಕಾಲದ ಕಲಾ ಮತ್ತು ವಾಸ್ತುಶಿಲ್ಪದ ಉದಾಹರಣೆಗಳು ಹಾಗೂ ಅವುಗಳ ವಿಶೇಷತೆಗಳ ಸರಿಯಾದ ಹೊಂದಾಣಿಕೆ ಯಾವುದು ಅಂತ. ಓಕೆ, ಸೊ ಸರಿಯಾದ ಹೊಂದಾಣಿಕೆಯನ್ನು ಇವಾಗ ನಾವು ಹುಡುಕಬೇಕು. ರೈಟ್. 35th ಕ್ವೆಶ್ಚನ್ ಇದು. ಅಶೋಕನ ಸ್ತಂಭ ಗುಹಾ ವಾಸ್ತುಶಿಲ್ಪ. ಹೌದಾ? ನೋ.
ಅಶೋಕನ ಸ್ತಂಭ ನಯಗೊಳಿಸಿದ ಮೇಲ್ಮೈ, ಹೌದಾ? ಹೌದು. ಬರಾಹ ಗುಹೆಗಳು ಸ್ತೂಪಗಳ? ನೋ. ಅಶೋಕನ ಸ್ತಂಭ ರಾಷ್ಟ್ರೀಯ ಚಿಹ್ನೆ? ನೋ. ಅಶೋಕನ ಸ್ತಂಭ ನಯಗೊಳಿಸಿದ ಮೇಲ್ಮೈ, ಬರಾಹ ಗುಹೆಗಳು ಗುಹಾ ವಾಸ್ತುಶಿಲ್ಪ. ಸನಾರ್ಥಕ್ ಸಿಂಹ ರಾಜಧಾನಿ ರಾಷ್ಟ್ರೀಯ ಚಿಹ್ನೆ. ಧಮೇಕ್ ಸ್ತೂಪಗಳು is the right. So option D is the right answer for 35th question. Okay. Next question number 36. ಕೆಳಗಿನವುಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಆರ್ಥಿಕತೆಯ ಲಕ್ಷಣಗಳು ಯಾವುವು ಅಂತ. ಹೌದಾ? ಕೃಷಿ ಮುಖ್ಯ ಆರ್ಥಿಕ ಚಟುವಟಿಕೆ. ಹೌದಾ? ಹೌದು. ವ್ಯಾಪಾರಕ್ಕಾಗಿ ಪ್ರಮಾಣೀಕೃತ ನಾಣ್ಯ ವ್ಯವಸ್ಥೆ ಇರುತ್ತೆ. ರಾಜ್ಯದಿಂದ ಸುಂಕಗಳ ಸಂಗ್ರಹ. ಇದು ಯಾಕೋ ಡೌಟ್ ಹೊಡಿತಾ ಇದೆ. ಕರೆಕ್ಟಾ? ಇರ್ಬೋದು, ಯಾಕಂದ್ರೆ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡ್ತಿರ್ತಾರೆ. ಸಮುದ್ರ ವ್ಯಾಪಾರದ ಅನುಪಸ್ಥಿತಿ. ಹೌದಾ? ನೋ. ನೋಡಿ ಇವಾಗ 1, 2, 3 ಕರೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್. ಆಪ್ಷನ್ 1 is wrong, ಆಪ್ಷನ್ 3 is wrong, ಆಪ್ಷನ್ ಡಿ is wrong. ಓಕೆ. ಕ್ವಶನ್ ನಂಬರ್ 37. ಅಶೋಕನ ದಮ್ಮನೀತಿಯ ಸಾಮ್ರಾಜ್ಯದ ಏಕೀಕರಣಕ್ಕೆ ಹೇಗೆ ಕಾರಣವಾಯಿತು ಅಂತ. ಓಕೆ. ಇದು ಬಲವಂತದ ಬೌದ್ಧ ಧರ್ಮ ಪರಿವರ್ತನೆಯ ಮೂಲಕ? ನೋ. ಇದು ಸೈನ್ಯದ ವಿಸ್ತರಣೆಯ ಮೂಲಕ? ನೋ. ಇದು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಮೂಲಕ ಮತ್ತು ವೈವಿಧ್ಯೆಯ ಜನರನ್ನು ಒಗ್ಗೂಡಿಸುವ ಮೂಲಕ? ಎಸ್, ಕರೆಕ್ಟ್. ಆಪ್ಷನ್ ಸಿ ಇಸ್ ದ ರೈಟ್. ಇದು ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಮೂಲಕ? ನೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ 37th ಕ್ವಶನ್. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 38. ಅಶೋಕನ ಸ್ತಂಭಗಳು ಸಾಮ್ರಾಜ್ಯಾದ್ಯಂತ ನಿರ್ಮಿಸಲ್ಪಟ್ಟವು. ಇದು ಯಾವ ಆಡಳಿತಾತ್ಮಕ ಸಾಮರ್ಥ್ಯವನ್ನು ಸೂಚಿಸುತ್ತದೆ? ರೈಟ್. ವಿಕೇಂದ್ರೀಕೃತ ನಿರ್ಮಾಣ ಸಾಮರ್ಥ್ಯ? ನೋ. ಕೇಂದ್ರೀಯ ಯೋಜನೆ ಮತ್ತು ಸಂಪನ್ಮೂಲಗಳ ಏಕೀಕೃತ ವಿತರಣೆ? ಹೌದಾ? ಎಸ್, ಕರೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ 38th ಕ್ವಶನ್. ಓಕೆ. ವಿದೇಶಿ ಕುಶಲಕರ್ಮಿಗಳ ಮೇಲಿನ ಅವಲಂಬನೆ ಮತ್ತು ಯಾವುದೇ ವಿಶೇಷ ಆಡಳಿತಾತ್ಮಕ ಸಾಮರ್ಥ್ಯವಲ್ಲ. ಇವೆರಡು ಕೂಡ ಅಲ್ಲ. ಓಕೆ. ನೆಕ್ಸ್ಟ್ 39th ಕ್ವಶನ್. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಶುಂಗ ರಾಜವಂಶವು ಅಧಿಕಾರಕ್ಕೆ ಬಂದಿತು. ಶುಂಗರು ಮೌರ್ಯರಿಂದ ಹೇಗೆ ಭಿನ್ನರಾಗಿದ್ದರು ಅಂತ. ಹೌದಾ? ನೋಡೋಣ. ಶುಂಗರು ಬೌದ್ಧರಾಗಿದ್ದರು. ಹೌದಾ? ನೋ. ಬೌದ್ಧರಾಗಿರಲಿಲ್ಲ ಇವರು. ಬೌದ್ಧರಾಗಿದ್ದವರು ಐ ಥಿಂಕ್ ಮೌರ್ಯ ಅನಿಸ್ತದ. ಹೌದಾ? ಇವರು ಪುನಃ ಸ್ಥಾಪಿಸ್ತಾರೆ ಇವರು. ಎಸ್. ಶುಂಗರು ಸಾಮ್ರಾಜ್ಯದ ಮತ್ತಷ್ಟು ವಿಸ್ತರಿಸಿದರು. ಬಟ್ ಇಟ್ ಇಸ್ ನಾಟ್ ಸೂಟೇಬಲ್ ಫಾರ್ ದಿಸ್. ಅಲ್ಲ. ಶುಂಗರು ಗ್ರೀಕ್ ಆಕ್ರಮಣ ಎದುರಿಸಲಿಲ್ಲ. ನೋ, ಎದುರಿಸ್ತಾರೆ. ಶುಂಗರು ವೈದಿಕ ಧರ್ಮವನ್ನು ಪುನಃ ಸ್ಥಾಪಿಸಿದರು. ಎಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ 39th ಕ್ವಶನ್. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 40. ಮಗಧದ ರಾಜವಂಶಗಳ ಕಾಲಾನುಕ್ರಮವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಲೆಕ್ಸಾಂಡರ್ ಆಕ್ರಮಣವು ಒಂದು ಪ್ರಮುಖ ನಿರ್ಣಾಯಕ ಬಿಂದುವಾಗಿದೆ. ಯಾಕೆ ಅಂತ. ಹೌದು, ಯಾಕೆಂದರೆ ಇವನು ಆಕ್ರಮಣ ಮಾಡುವಂಥ ಸಮಯದಲ್ಲಿ ನಂದ ಡೈನೆಸ್ಟಿ ಇರುತ್ತೆ. ಓಕೆ. ಇವನು ಆಕ್ರಮಣ ಮಾಡಿದ ನಂತರ ಮೌರ್ಯ ಬರುತ್ತೆ, ಬಿಫೋರು ಅರಿಯಾಂಕ ಬರುತ್ತೆ. ಈ ರೀತಿ ಬರುತ್ತೆ. ನೋಡೋಣ ಇಲ್ಲಿ ಏನೈತಿ. ಇದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಯಿತು. ನೋ, ಇಟ್ ಈಸ್ ಲೇಟರ್. ಅಂದರೆ ಆಕ್ರಮಣದ ನಂತರ ಇದು ಬರುತ್ತೆ. ಹೌದಾ? ಹಂಗಾಗಿ ಇದು ಕರೆಕ್ಟ್ ಆಗಲ್ಲ. ಆಪ್ಷನ್ ಬಿ, ಇದು ನಂದ ರಾಜವಂಶದ ಅತ್ಯಂತ ಸ್ಪಷ್ಟವಾಗಿ ಗುರುತಿಸುತ್ತದೆ. ಇದು ನಂದ ರಾಜವಂಶದ ಅಂತ್ಯವನ್ನು ಸ್ಪಷ್ಟವಾಗಿ ಗುರುತಿಸುತ್ತದೆ. ಯಸ್. ಅಟ್ ದಟ್ ಮೂಮೆಂಟ್ ನಂದ ಡೈನೆಸ್ಟಿ ವಾಸ್ ಇನ್ ಡೇಂಜರ್. ಮೀನ್ಸ್ ಇಟ್ ಈಸ್ ಇನ್ ಅಂತ್ಯ. ಇದು ಅಂತ್ಯವನ್ನು ಸ್ಪಷ್ಟವಾಗಿ ಗುರುತಿಸುತ್ತದೆ. ಆಪ್ಷನ್ ಬಿ ಇಸ್ ರೈಟ್. ಇದು ಅರಿಯಾಂಕ ರಾಜವಂಶ? ನೋ, ಇವೆರಡು ಕೂಡ ಅಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 41. ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬರುವ ಅಶೋಕನ ಶಾಸನಗಳು ಪಶ್ಚಿಮ ಏಷ್ಯಾದ ಶಾಸನಗಳ ಸಂಪ್ರದಾಯಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ. ಓಕೆ. 41st ಕ್ವಶನ್ ಇದು. ಅವು ಸ್ಥಳೀಯ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ. ಹೌದಾ? ಎಕ್ಸಾಕ್ಟ್ಲಿ ಹೌದು. ಓಕೆ.
ಅವು ಧಾರ್ಮಿಕ ಆಚರಣೆಗಳನ್ನು ಮಾತ್ರ ಉಲ್ಲೇಖಿಸುತ್ತವೆ. ನೋ. ಅವುಗಳ ರಾಜನನ್ನು ದೇವರನ್ನು ಪರಿಗಣಿಸುತ್ತವೆ. ಹೌದಾ? ನೋ. ಅವು ಕೇವಲ ಯುದ್ಧಗಳನ್ನು ವಿವರಿಸುತ್ತವೆ. ನೋ. ಓಕೆ. ಸೊ ಆನ್ಸರ್ ಈಸ್ ಎ. ಆಪ್ಷನ್ ಎ ಈಸ್ ಫಾರ್ 41th questions. ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ 42nd. ಮೌರ್ಯ ಸಾಮ್ರಾಜ್ಯವು 5 ಪ್ರಮುಖ ರಾಜಕೀಯ ಕೇಂದ್ರಗಳನ್ನು ಹೊಂದಿತ್ತು. ಈ ಕೇಂದ್ರಗಳು ಸ್ಥಳಗಳ ಸಾಮ್ರಾಜ್ಯದ ಆಡಳಿತಾತ್ಮಕ ತಂತ್ರದ ಬಗ್ಗೆ ಏನನ್ನು ಸೂಚಿಸುತ್ತವೆ? ಹೌದಾ? ಏನನ್ನು ಸೂಚಿಸುತ್ತವೆ ಅಂತಂದರೆ ಕೇಂದ್ರೀಕೃತ ಆಡಳಿತ. ಹೌದಾ? ಸೊ ಹೌದು. ಕೇಂದ್ರೀಕೃತ ಆಡಳಿತ ಮತ್ತು ಪ್ರತಿಷ್ಠಿತ. ನೋ. ಸಮುದ್ರ ವ್ಯಾಪಾರದ ಮೇಲಿನ ಗಮನ. ನೋ. ಮಿಲಿಟರಿ ರಕ್ಷಣೆಯ ಮೇಲಿನ ಗಮನ. ನೋ. ಸೊ ಹಾಗಾಗಿ ಆನ್ಸರ್ ಎ ಇಸ್ ದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 42nd question. ಓಕೆ. ನೆಕ್ಸ್ಟ್ 43rd ಆರ್ 43 ಕ್ವೆಶನ್ ನಂಬರ್. ಕೆಳಗಿನವುಗಳಲ್ಲಿ ಮಗಧದ ಉದಯಕ್ಕೆ ಅತ್ಯಂತ ಮಹತ್ವದ ಅಂಶ ಯಾವುದು ಅಂತ. ಮಹತ್ವದ ಅಂಶ ಯಾವುದು? ಫಲವತ್ತಾದ ಕೃಷಿ ಪ್ರದೇಶ. ಹೌದಾ? ಸೊ ಹೌದು. ಕಬ್ಬಿನ ಗಣಿಗಳ ಸಾಮೀಪ್ಯ. ಇದು ಕೂಡ ಹೌದು. ಮಹತ್ವಾಕಾಂಕ್ಷೆ ಆಡಳಿತ ಮತ್ತು ಅವರ ನೀತಿಗಳು. ಹೌದಾ? ಹೌದು. ಗಂಗಾ ಮತ್ತು ಉಪನದಿಗಳ ಸಂಗಮಕ್ಕೆ. ಇದು ಗೊತ್ತಿಲ್ಲ, ಬಟ್ ಇವೆಲ್ಲ ಕೂಡ ಹೌದು. ಬಟ್ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಮಹತ್ವಾಕಾಂಕ್ಷೆ ಆಡಳಿತ ಮತ್ತು ಅವರ ನೀತಿಗಳು. ಹೌದಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಇದ್ರೇ ಅವೆರಡು ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕಂತ ಗೊತ್ತಿರುತ್ತಲ್ವ. ಸೊ ಮಹತ್ವಾಕಾಂಕ್ಷಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಕ್ವೆಶನ್ ನಂಬರ್ 44. ಸಮಕಾಲೀನ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ಸಾಮ್ರಾಜ್ಯಗಳಿಗೆ ಹೋಲಿಸಿದರೆ ಮೌರ್ಯ ಸಾಮ್ರಾಜ್ಯದ ವಿಶಿಷ್ಟ ಲಕ್ಷಣವೇನು? 44th ಕ್ವೆಶನ್ ಇದು. ಸುಸಂಘಟಿತ ನಾಗರಿಕ ಆಡಳಿತ. ಹೌದಾ? ಹೌದು. ಹೌದಾ? ಕರೆಕ್ಟಾ? ನೆಕ್ಸ್ಟ್ ಈ ಮೂರು ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಫಾರ್ 44th ಕ್ವೆಶನ್. ರೈಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 45. ಅಶೋಕನ ಶಿಲಾಶಾಸನಗಳು ಮತ್ತು ಸ್ತಂಭ ಶಾಸನಗಳ ನಡುವೆ ವಿಷಯಾಂಶದಲ್ಲಿ ಯಾವ ವ್ಯತ್ಯಾಸವಿದೆ ಅಂತ. ರೈಟ್. ಸೊ ಶಿಲಾಶಾಸನಗಳ ಧಮ್ಮದ ಬಗ್ಗೆ, ಸ್ತಂಭ ಶಾಸನಗಳು ಯುದ್ಧಗಳ ಬಗ್ಗೆ. ನೋ. ಶಿಲಾಶಾಸನಗಳು ಸ್ಥಳೀಯ ಆಡಳಿತದ ಬಗ್ಗೆ, ಸ್ತಂಭ ಶಾಸನಗಳು ಕೇಂದ್ರ ಆಡಳಿತದ ಬಗ್ಗೆ. ನೋ. ಅವುಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ನೋ ಐತೆ. ಶಿಲಾಶಾಸನಗಳು ಸಾಮಾನ್ಯ ಧಮ್ಮ ತತ್ವಗಳನ್ನು, ಸ್ತಂಭ ಶಾಸನಗಳು ನಿರ್ದಿಷ್ಟ ನೈತಿಕ ನಿಯಮಗಳನ್ನು ಮತ್ತು ಅರಣ್ಯ ಜನರಿಗೆ ಸಂದೇಶಗಳನ್ನು ಒಳಗೊಂಡಿವೆ. ಹೌದಾ? ಎಸ್ ಹೌದು. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ 45th ಕ್ವೆಶನ್. ಓಕೆ. ನೆಕ್ಸ್ಟ್ 46th ಕ್ವೆಶನ್. ಮಗಧದ ಆಡಳಿತಗಾರರು ಮತ್ತು ಅವರ ಸಾಧನೆಗಳ ಸರಿಯಾದ ಹೊಂದಾಣಿಕೆ ಯಾವುದು? ಓಕೆ. ಸೊ ನೋಡೋಣ. ಬಿಂಬಿಸಾರ ಮಗಧ ಸ್ಥಾಪನೆ ಮಾಡ್ತಾನ. ಅಜಾತಶತ್ರು ಗಾಂಧಾರ. ನೋ. ಬಿಂಬಿಸಾರ ಕೋಸಲ. ನೋ. ಬಿಂಬಿಸಾರ ಮಗಧ ಸಾಮ್ರಾಜ್ಯ. ಎಸ್. ಅಜಾತಶತ್ರು ಕೋಸಲ. ರೈಟ್. ವಿಜಯ ಪದ್ಮನಂದ ಗಾಂಧಾರ. ವಿಜಯ. ಎಸ್. ಅಶೋಕ ಕಳಿಂಗ ವಿಜಯ. ಎಸ್. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ಆಪ್ಷನ್ ಡಿ ಆಗಿರೋದಿಲ್ಲ ಮೋಸ್ಟ್ ಪ್ರಾಬಬ್ಲಿ. ಓಕೆ. ದೆನ್ 47th ಕ್ವೆಶನ್. ಮೌರ್ಯರ ಕಾಲದಲ್ಲಿ ನಿರ್ಮಿಸಲಾದ ಬರಾಹ ಗುಹೆಗಳು ಆ ಕಾಲದ ಯಾವ ವಾಸ್ತುಶಿಲ್ಪೀಯ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತವೆ ಅಂತ. ಓಕೆ. 47th ಕ್ವೆಶನ್ ಇದು. ಬೃಹತ್ ಕಲ್ಲಿನ ರಚನೆಗಳು ಕೆತ್ತುವ ಸಾಮರ್ಥ್ಯ. ನೋ. ಗುಮ್ಮಟಾಕಾರದ ರಚನೆಗಳನ್ನು ನಿರ್ಮಿಸುವ ಸಾಮರ್ಥ್ಯ. ನೋ. ನಯಗೊಳಿಸಿದ ಕಲ್ಲಿನ ಮೇಲ್ಮೈಯನ್ನು ಸಾಧಿಸುವ ಸಾಮರ್ಥ್ಯ. ಎಸ್. ಅಂತರ್ಜಲ ವ್ಯವಸ್ಥೆ. ನೋ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಫಾರ್ 47th ಕ್ವೆಶನ್. ಓಕೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 48. ಹರಿಯಂಕ, ಶಿಶುನಾಗ ಮತ್ತು ನಂದ ರಾಜವಂಶಗಳು ಮಗಧದ ವಿಸ್ತರಣೆಗೆ ಹೇಗೆ ಭಿನ್ನವಾಗಿ ಕೊಡುಗೆ ನೀಡಿದವು ಅಂತ. ಓಕೆ. ಸೊ 48th ಕ್ವೆಶನ್ ಇದು. ಸೊ ನೋಡೋಣ. ಹರಿಯಂಕರು ಅಂಗವನ್ನು, ಶಿಶುನಾಗರು ಅವಂತಿಯನ್ನು, ನಂದರು ಕಳಿಂಗವನ್ನು ವಶಪಡಿಸಿಕೊಂಡರು. ಹೌದಾ? ಹೌದು. ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ.
ಎ ಇಸ್ ದ ಎಲ್ಲ ಕರೆಕ್ಟಾಗಿದ್ದರೆ ಈ ಮೂರನ್ನ ನೋಡೋದು ಅವಶ್ಯಕತೆ ಇಲ್ಲ, ಯಾಕೆಂದರೆ ನಮ್ಗೆ ಟೈಮ್ ಇಲ್ಲ ಎಲ್ಲ ನೋಡ್ಕೊಂಡು ಕುಂತ್ರೆ. ಸೊ ಫಾಸ್ಟ್ ಮುಗಿಸೋಣ, ಸೊ ವಿತೌಟ್ ಬೋರಿಂಗ್ ಆಗಬೇಕು ನಮ್ಗೆ ಅದಕ್ಕೆ. ಓಕೆ. ಅಶೋಕನ ಧಮ್ಮ ನೀತಿಯ ಸಾಮ್ರಾಜ್ಯದ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಿತು? ಸೊ ಇದು ಹೇಗೆ ಪರಿಣಾಮ ಬೀರಿತು ಅಂತ ಕ್ವಶನ್. ಇದು ವ್ಯಾಪಾರವನ್ನು ಸ್ಥಗಿತಗೊಳಿಸಿತು. ಹೌದಾ? ನಿಜನಾ? ನೋಡಿ, ನೋ, ಆಗಲ್ಲ. ಇದು ತೆರಿಗೆಗಳನ್ನು ಹೆಚ್ಚಿಸಿತು. ಹೌದಾ? ಚಾನ್ಸೇ ಇಲ್ಲ. ಇದು ಸೈನ್ಯದ ವೆಚ್ಚವನ್ನು ಕಡಿಮೆ ಮಾಡಿತು. ಸಂಪನ್ಮೂಲಗಳನ್ನು ಇತರ ಕ್ಷೇತ್ರಗಳಿಗೆ ನಿರ್ದೇಶಿಸಿತು. ಹೌದಾ? ಎಸ್, ಇದು ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 49th ಕ್ವಶನ್. ಓಕೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 50th ಒನ್. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಸಾಮ್ರಾಜ್ಯವು ವಿಭಜನೆಯಾಯಿತು. ಹೌದು. ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಈ ಘಟನೆಯ ಮಹತ್ವವೇನು ಅಂತ. ಸೊ ಏನಿದು ಮಹತ್ವ ನೋಡೋಣ. ಇದು ಭಾರತದಲ್ಲಿ ರಾಜಕೀಯ ಏಕೀಕರಣಕ್ಕೆ ಅಂತ್ಯವನ್ನು ಸೂಚಿಸಿತು. ಹೌದಾ? ನೋ. ಇದು ವಿದೇಶಿ ಆಕ್ರಮಣಗಳ ಆರಂಭವನ್ನು ಸೂಚಿಸಿತು. ನೋ. ಇದು ಧಾರ್ಮಿಕ ಚಟುವಟಿಕೆಗಳ ಸಂಪೂರ್ಣ ಪತನಕ್ಕೆ ಕಾರಣವಾಯಿತು. ನೋ. ಇದು ಸ್ಥಳೀಯ ಶಕ್ತಿ ಕೇಂದ್ರಗಳ ಏಕೀಕರಣವಾಯಿತು. ಹೌದಾ? ಎಸ್. ಸೊ ಆಪ್ಷನ್ ಡಿ is the correct answer for last, that is question number 50. ಅಂದರೆ 50ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಮುಗಿದ್ವು. ಸೊ ಎಲ್ಲರೂ ಈ ವಿಡಿಯೋನ ಇಲ್ಲಿ ತನಕ ನೋಡಿದರೆ ಅವರೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ಥರ MCQ ಎಕ್ಸ್ಪ್ಲನೇಷನ್ ಮಾಡುವ ಉದ್ದೇಶ ಏನಂತಂದರೆ, ಸೊ ಕ್ವಶನ್ಸ್ ನೋಡ್ತಾ ಆನ್ಸರ್ ನೋಡ್ತಾ ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಸಿಗುತ್ತಾ, ಸೊ ಆನ್ಸರ್ ಗೊತ್ತಾಗುತ್ತಂತ. ಸೊ ಇಷ್ಟೇ ರೀಸನ್ನು. ಸೊ ಇದು ಒಂಥರ ರಿವಿಷನ್ ಟೈಪ್ನೂ ಆಗುತ್ತೆ ಮತ್ತು ಗೊತ್ತಿರಲಾರ್ದು ಕೂಡ ಗೊತ್ತಾಗುತ್ತೆ. ಹೌದಾ? ಸೊ ಇಷ್ಟೆಲ್ಲ ಆಗುತ್ತೆ. ಸೊ ಇದೇ ಕ್ವಶನ್ಸ್ಗಳ ಕ್ವಿಜ್ ಕೂಡ ಅವೈಲೇಬಲ್ ಇರುತ್ತೆ. ಎಲ್ಲಿ? ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಡಿಜಿಟಲ್ ಅಕಾಡೆಮಿ ಕನ್ನಡ. ಸೊ ಇದರಲ್ಲಿ ನಾವು ಕ್ವಿಜ್ಗಳು ಅಷ್ಟೇ ನಡೆಸ್ತೀವಿ. ಸೊ ಅದು ನೆಗೆಟಿವ್ ಬೇಸ್ಡ್ ಕ್ವಿಜ್ ಇರುತ್ತೆ. ಸೊ ಇದರಿಂದ ಏನು ಯೂಸು ಅಂತಂದರೆ, ಇವಾಗ ನಾವು ಎಕ್ಸಾಮ್ ಬರಿಬೇಕಾದ್ರೆ ನೆಗೆಟಿವ್ ಬೇಸ್ಡ್ ಆಗಿರುತ್ತೆ. ಸೊ ಅದೇ ರೀತಿ ಈ ಕ್ವಿಜ್ ಕೂಡ ನೆಗೆಟಿವ್ ಬೇಸ್ಡ್ ಆಗಿರುತ್ತೆ. ಸೊ ಮತ್ತು ರಿಯಲ್ ಎಕ್ಸಾಮ್ ಫೀಲ್ ಬರುತ್ತೆ. ನಾವು ಏನಾದರೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ನಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಓವರಾಲ್ ಆಗಿ ಮತ್ತು ಅದೆಲ್ಲದಕ್ಕಿಂತ ಕ್ವಶನ್ಸು ತುಂಬ ಕ್ವಾಲಿಟಿ ಆಗಿರ್ತವೆ. ಸೊ ಇವಾಗ ನೋಡಿದ್ರಲ್ವಾ, ಸೊ ಈ ಥರ ಕ್ವಶನ್ಸ್ ಹೆಂಗಿರ್ತವ, ಸೊ ಇದೇ ಥರ ಕ್ವಶನ್ಸಲ್ಲಿ ಒಳಗೊಂಡಿರ್ತವೆ. ಸೊ ಎಲ್ಲರೂ ಕೂಡ ಕ್ವಿಜ್ ಅಟೆಂಡ್ ಮಾಡಿ, ಕ್ವಶನ್ಸ್ ಅಟೆಂಡ್ ಮಾಡಿ ಮತ್ತು ನಿಮ್ಮ ಮಾರ್ಕ್ಸನ್ನು ನೋಡ್ಕೊಳ್ಳಿ. ಓಕೆ. ಮತ್ತು ನೀವು ಕ್ವಿಜ್ ಅಟೆಂಡ್ ಮಾಡೋಕ್ಕಿಂತ ಬಿಫೋರ್ ಈ MCQನ ನೀವು ನೋಡಿದರೆ ಬೆಸ್ಟು. ಸೊ ಆಫ್ಟರ್ ನೋಡಿದ್ರೆ ಕೂಡ ಬೆಸ್ಟು. ಒಂದು ಸರಿ ಕ್ವಿಜ್ ಅಟೆಂಡ್ ಆದಮೇಲೆ ಇದನ್ನು ಎಕ್ಸ್ಪ್ಲನೇಷನ್ ಒಂದು ಸರಿ ನೋಡಿಬಿಟ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಒಂದು ಕ್ವಿಜ್ ಅಟೆಂಡ್ ಮಾಡಿದರೆ ಅದು ಸ್ಟ್ರಾಂಗಾಗಿ ಮೈಂಡಲ್ಲಿ ಉಳಿಬೇಕಂತಂದರೆ ನೀವು ಈ ಥರ MCQ ಎಕ್ಸ್ಪ್ಲನೇಷನ್ ವೀಡಿಯೋನ ನೋಡಬೇಕಾಗುತ್ತೆ. ಸೊ ಓಕೆ, ಇದನ್ನು ನಾನು ಮಾಡಬೇಕಂತಿತ್ತು ಮನಸ್ಸಲ್ಲಿ. ಸೊ ಮಾಡಿದ್ದೀನಿ. ಸೊ ಡೈಲಿ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಲೂ ಹೇಳೋಕ್ಕೆ ಹೋಗಲ್ಲ. ಸೊ ಡೈಲಿ ಒಬ್ಬೊಬ್ಬರಿಗೆ ಕೊಡ್ತಾ ಇರ್ತೀನಿ ನಾನು. ಯಾರಾದರೂ ಇಂಟ್ರೆಸ್ಟ್ ಇರೋರು ಕೂಡ ನೀವು ತಿಳಿಸ್ಬೋದು. ಸೊ ಅವರಿಗೂ ಕೂಡ ನಾವು ಈ ಥರ ಫೈಲ್ ಸೆಂಡ್ ಮಾಡ್ತೀನಿ. ನೀವು ಜಸ್ಟ್ ಸಿಂಪಲ್ಲಾಗಿ ನಿಮ್ಮ ಒಂದು ಸಿಸ್ಟಮಲ್ಲಿ, ಅದು ಮೊಬೈಲ್ ಆಗಿರ್ಬೋದು ಆರ್ ಲ್ಯಾಪ್ಟಾಪ್ ಆಗಿರ್ಬೋದು, ಅದರಲ್ಲಿ ನೀವು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕು. ಅಂದರೆ ನಾವು ಯಾವ ಥರ ಕ್ವಶನ್ಸ್ ಸಾಲ್ವ್ ಮಾಡ್ತೀವಲ್ವ ನಾವು ಅವರ್ಸಲ್ಲಿ, ನಾವು ಹೆಂಗೆ ಕ್ವಶನ್ ಪೇಪರ್ ಬಿಡಿಸ್ತೀವಿ, ಸೊ ಅದೇ ರೀತಿ ಇದು. ಬಟ್ ಜಸ್ಟ್ ಹೇಳ್ತೀವಿ, ನಾವು ಹೊರಗಡೆ ಹೇಳ್ತೀವಿ. ಸೊ ಅಷ್ಟೇ. ಇದರಿಂದ ಸಿಂಪಲ್ ನಾರ್ಮಲ್ ಅಂದರೆ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತದೆ. ಯಾಕೆಂದರೆ ನಾವು ಇದನ್ನು ಇನ್ನೂ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡ್ಕೊಂಡು ಹೇಳ್ತೀವಿ. ಈಗ ಹೇಳ್ಬೇಕಂದ್ರೆ ನಾರ್ಮಲಾಗಿ ಹೇಳಲ್ಲ, ಸ್ವಲ್ಪ ಥಿಂಕ್ ಮಾಡ್ಕೊಂಡು ಹೇಳ್ತೀವಲ್ವ. ಸೊ ಹಂಗಾಗಿ ಓಕೆ. ನೀವು ಮತ್ತೇನಾದರೂ ಇದನ್ನು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ, ಆರು ನಿಮ್ಗೆ ಕ್ವಿಜ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಓಕೆ, ಒಂದ್ಸರಿ ಗ್ರೂಪಲ್ಲಿ ನೋಡಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಗೇನು ಗೊತ್ತಾಗಲ್ಲ ಅಂದರೆ ನೀವಿನ್ನೂ ಏನಿಲ್ಲ ಅಂತ ಅರ್ಥ. ಸೊ ಅದು ನೋಡಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ ನಿಮಗೆ, ನೆಗೆಟಿವ್ ಬೇಸ್ಡು ಆ್ಯಂಡ್ ಆಟೋಮೇಟೆಡ್ ಕ್ವಿಜ್ ಸಿಸ್ಟಮ್ ಆ್ಯಂಡ್ ಎಲ್ಲ ಗೊತ್ತಾಗುತ್ತೆ. ಸೊ ಇದು ರಿಯಲ್ ಆಸ್ಪಿರೆಂಟ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಓಕೆ, ನಿಮಗೆ ಮತ್ತೆ ಈಗ ಕ್ವಿಜ್ ಟೈಮಿಂಗ್ ಪ್ರಕಾರ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಕ್ವಿಜ್ ಬೇಕು ಅಂತಂದರೆ ನೀವು ಕಮೆಂಟ್ ಕೂಡ ಆಗ್ಬೋದು. ಸೊ ಕಮೆಂಟ್ ಹೇಗೆ ಹಾಕೋದು ಅಂತ, ನೀವು ಬಾಟಲ್ಲಿ ಹೋಗಿ DM ಅಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಗೆ ಹೇಳುತ್ತೆ. ಸೊ ಆ ಪ್ರಕಾರ ನೀವು ಮಾಡ್ಬೋದು. ಆದ್ರೆ ನೀವು ವೆಬ್ಸೈಟಲ್ಲಿ ಅಲ್ಲಿ ಒಂದು ಪೇಜ್ ಪಬ್ಲಿಷ್ ಮಾಡಿದ್ದೀನಿ. ಸೊ ಈ DAK ಕ್ವಿಜ್ ಸ್ವಲ್ಪ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಸೊ ಅದರಲ್ಲಿ ನೀವು ಅರ್ಥ ಮಾಡ್ಕೋಬೋದು. ಓಕೆ. ಸೊ ಇದು DAK ಕ್ವಿಜ್ ಸ್ವಲ್ಪ 176 ಅಂದರೆ ನೀವು
/ಕ್ವಿಜ್ DAK ಕ್ವಿಜ್ ಅಲ್ಪ 176 ಅಂತ ಹೊಡೆದ್ಬಿಟ್ರೆ ಕ್ವಿಜ್ ಇದು ಬರುತ್ತೆ. ಸೊ ಎಲ್ಲರೂ ಕೂಡ ಅಟೆಂಡ್ ಮಾಡ್ಬೋದು. ಸೊ ಇದು ಎಲ್ಲರೂ ಯೂಸ್ ಇದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಜಸ್ಟ್ ಜಸ್ಟ್ ನನಗೆ ಅನಿಸ್ತು ಮಾಡಿದ್ದೀನಿ ಅಷ್ಟೇ. ಸೊ ಈ ಥರ ದೊಡ್ಡದಾಗೇನು ಮಾಡಬೇಕಂತೇನಿಲ್ಲ. ಐ ಆಮ್ ಜಸ್ಟ್ ಒಂದು ಸ್ವಲ್ಪ ಬೆಟ್ರ್ ಮಾಡ್ತಿದ್ದೀನಿ ಅಷ್ಟೇ, ಬೆಟ್ರು. ಸೊ ಪ್ರತಿಯೊಂದರಲ್ಲಿ ಬೆಟ್ರ್ ಹುಡುಕ್ತಾ ಹೋಗ್ತೀನಲ್ವ. ಸೊ ಇದರಲ್ಲಿ ಕೂಡ ಹಾಗೆ. ಸೊ ಓಕೆ, ಸಾಕಿಷ್ಟು. ಎಲ್ರಿಗೂ ಥ್ಯಾಂಕ್ ಯು. ಮತ್ತೇನು ಹೇಳೋಕ್ಕೆ ಹೋಗಲ್ಲ, ಎಲ್ಲ ನೀವೇ. ಓಕೆ, ಬಾಯ್. ಆ್ಯಂಡ್ ಎಲ್ಲರೂ ಕೂಡ ಗ್ರೂಪಲ್ಲಿ ಆ್ಯಕ್ಟಿವ್ ಆಗಿರಿ. ಮತ್ತು ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರೂ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.